ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, C25 ಸಿಲೆಬಸ್ನವ್ರಿಗೆ ಮೇಕಪ್ ಎಕ್ಸಾಮ್ ಯಾವಾಗಿರುತ್ತೆ ಮತ್ತು ಮೇಕಪ್ ಎಕ್ಸಾಮ್ಗೆ ಯಾರೆಲ್ಲ ಎಲಿಜಿಬಲ್ ಇರ್ತೀರಿ ಮತ್ತು ಇಯರ್ ಬ್ಯಾಕ್ ಅಂದರೆ ಏನು ಮತ್ತು ಲಾಸ್ಟ್ ಡೇಟ್ ಯಾವಾಗ ಮೇಕಪ್ ಎಕ್ಸಾಮ್ ಅಪ್ಲೈ ಮಾಡಲಿಕ್ಕೆ, ಫೀಸ್ ಎಷ್ಟು ಅಂಥೇಳಿ ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ಕೊಟ್ಟಂತಹ ಸರ್ಕ್ಯುಲರ್ ಪ್ರಕಾರ, ಸರ್ಕ್ಯುಲರ್ ಡೇಟೆಡ್ 17/7/2026 ಪ್ರಕಾರ ಮೇಕಪ್ ಎಕ್ಸಾಮ್ ಲಾಸ್ಟ್ ಡೇಟ್ ಯಾವಾಗ ಮತ್ತು ಫೀಸ್ ಎಷ್ಟು ಮತ್ತು ಯಾರು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಸೆಕೆಂಡ್ ಇಯರ್ ಹೋಗ್ಬೇಕಂದ್ರೆ, ಸೆಕೆಂಡ್ ಇಯರ್ ಅಡ್ಮಿಷನ್ ತೊಗೋಬೇಕಂದ್ರೆ ಸೊ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂದರೆ, ಎಲ್ಲ ಸಬ್ಜೆಕ್ಟ್ಸ್ ಪಾಸ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಸಪೋಸ್ ಏನು ಫೇಲ್ ಆಗಿದ್ದರೆ, ಫೇಲ್ ಆದ್ರೂ ಲೆಸ್ ದೆನ್ 5 ಸಬ್ಜೆಕ್ಟ್ಸ್ ಅಂದರೆ 4 ಸಬ್ಜೆಕ್ಟ್ಸ್ ಫೇಲ್ ಆದ್ರೂ ಅಂದರೆ ಇನ್ಕ್ಲೂಡಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಎರಡೂ ಸೇರಿ, ಎರಡು ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್, ಎರಡು ಸೆಮಿಸ್ಟರ್ ಸಬ್ಜೆಕ್ಟ್ಸ್ದು ಟೋಟಲ್ ಸಬ್ಜೆಕ್ಟ್ಸ್ ನೀವು ಸಪೋಸ್ 4 ಸಬ್ಜೆಕ್ಟ್ ತನಕ ಫೇಲ್ ಆದರೂ ನೀವು ಎಲಿಜಿಬಲ್ ಇರ್ತೀರಿ ಸೆಕೆಂಡ್ ಇಯರ್ ಹೋಗಲಿಕ್ಕೆ. ಸಪೋಸ್ ಫಸ್ಟ್ ಮತ್ತು ಸೆಕೆಂಡ್ ಸಬ್ಜೆಕ್ಟ್ಸ್ ಎರಡೂ ಸೇರಿ 5 ಅಥವಾ 5ಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ಸ್ನಲ್ಲಿ ಫೇಲ್ ಆಗಿದ್ದರೆ, ಸೊ ಇಲ್ಲಿ ನೀವು ನೋಡ್ಬೋದು 5 ಅಥವಾ ಮೋರ್ ದೆನ್ 5 ಅಂದರೆ 5ಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ಸ್ ಫೇಲ್ ಆಗಿದ್ರೆ, ಯಾವುದಂದರೆ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎರಡು ಸೆಮಿಸ್ಟರ್ ಸಬ್ಜೆಕ್ಟ್ಸ್ ಸೇರಿ 5 ಆರ್ ಮೋರ್ ದೆನ್ 5 ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದರೆ ಅವರಿಗೆ ಸೆಕೆಂಡ್ ಇಯರ್ ಅಂದರೆ ಥರ್ಡ್ ಸೆಮಿಸ್ಟರ್ ಅಡ್ಮಿಷನ್ ತೊಗೊಳಿಕ್ಕೆ ಎಲಿಜಿಬಿಲಿಟಿ ಇರೋಂಗಿಲ್ಲ. ಸೊ ಅಂಥ ಕಂಡೀಷನ್ಗೆ ನಾವೇನಂತ ಕರಿತೀವಿ, YB ಅಂತ ಕರಿತೀವಿ. ಸೊ YB ಅಂತಂತ ನಿಮ್ಗೆ ಗೊತ್ತಾಗಿರ್ಬೋದು, ಇಯರ್ ಬ್ಯಾಕ್ ಅಂತಂಥೇಳಿ. ಸೊ ನೆಕ್ಸ್ಟ್ YB ಆದಾಗ ಏನು ಮಾಡಬೇಕು, ಏನು ಸೊಲ್ಯೂಷನ್ ಅಂತಂತೇಳಿ ನೀವು ಕೇಳ್ತೀರಿ. ಸೊ ಅದಕ್ಕೆ ನಿಮಗೆ ಸೆಕೆಂಡ್ ಇಯರ್ ನಿಮಗೆ ಲಾಸ್ ಆಗಬಾರ್ದು, 1 ವರ್ಷ ಲಾಸ್ ಆಗಬಾರ್ದು ಅಂತಂತೇಳಿ ಗೌರ್ಮೆಂಟಿಂದ ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಒಂದು ಮೇಕಪ್ ಎಕ್ಸಾಮ್ ಅಂತಂಥೇಳಿ ಒಂದು ಅವಕಾಶ ಇದೆ. ಮೇಕಪ್ ಎಕ್ಸಾಮ ಈಗ ಜುಲೈ ಎಂಡಿಗೆ ಅಥವಾ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಮೇಕಪ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಜುಲೈ 2026 ಮೇಕಪ್ ಎಕ್ಸಾಮಿಗೆ ಅಪ್ಲೈ ಮಾಡಲಿಕ್ಕೆ ಓನ್ಲಿ YB ಯಾರ್ದಾಗ್ತೈತೆ ಅಂದರೆ, ಸೊ ಮೋರ್ ದೆನ್ 4 ಸಬ್ಜೆಕ್ಟ್ಸ್ ಅಂದರೆ 5 ಅಥವಾ 5ಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ಸ್ ಫೇಲ್ ಆದವ್ರಿಗೆ ಅಷ್ಟೇ ಮೇಕಪ್ ಎಕ್ಸಾಮ್ ಕೂಡಲಿಕ್ಕೆ ಅವಕಾಶ ಇರ್ತೈತಿ ಈ ಸಲ. ಓಕೆ, ಸಪೋಸ್ 1 ಅಥವಾ 2 ಸಬ್ಜೆಕ್ಟ್ಸ್ನಲ್ಲಿ ಫೇಲ್ ಆಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಎರಡೂ ಸೇರಿ 1 ಅಥವಾ 2 ಸಬ್ಜೆಕ್ಟ್ಸ್ ಫೇಲ್ ಆದರೆ ಅವರಿಗೆ ಮೇಕಪ್ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರೋಂಗಿಲ್ಲ. ಓನ್ಲಿ ಯಾರಿಗೆ ಮೇಕಪ್ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರುತ್ತೆ ಅಂದರೆ, ಯಾರ್ದು YB ಆಗಿರ್ತೈತಲ್ಲ 5 ಅಥವಾ 5ಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ಸ್ ಫೇಲ್ ಆಗಿರ್ತೈತಲ್ಲ ಅವರು ಮೇಕಪ್ ಎಕ್ಸಾಮಲ್ಲಿ ಕುಂತ್ಕೊಂಡು ಪಾಸ್ ಮಾಡಿಕೊಂಡು ಸೆಕೆಂಡ್ ಇಯರ್ ಅಡ್ಮಿಷನ್ ತೊಗೊಳಕ್ಕೆ ಎಲಿಜಿಬಲ್ ಮಾಡ್ಕೊಳ್ಳಿಕ್ಕೆ ಮೇಕಪ್ ಎಕ್ಸಾಮ ಒಂದು ಚಾನ್ಸ್ ಕೊಡ್ತಾರೆ ನಿಮಗೆ. ಸೊ ಮೇಕಪ್ ಎಕ್ಸಾಮ ಯಾವಾಗ ಇರ್ತೈತೆ ಅಂತ ನಾನು ನಿಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಮೇಕಪ್ ಎಕ್ಸಾಮ ಮೋಸ್ಟ್ ಪ್ರಾಬಬಲಿ ಜುಲೈ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಸ್ಟಾರ್ಟ್ ಆಗ್ತೈತೆ ಅಂತ ನಾನು ನಿಮಗೆ ಹೇಳ್ಬೋದು. ಎಕ್ಸಾಕ್ಟ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ನಾನು ಇಮಿಡಿಯೇಟ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಇನ್ನು ಮೇಕಪ್ ಎಕ್ಸಾಮ್ ಅಪ್ಲೈ ಮಾಡಲಿಕ್ಕೆ, ಮೇಕಪ್ ಎಕ್ಸಾಮ್ ಯಾರು ಎಲಿಜಿಬಲ್ ಇದೆಲ್ಲ ಅಪ್ಲೈ ಮಾಡಲಿಕ್ಕೆ C25 ಸಿಲೆಬಸ್ನಲ್ಲಿ ಯಾವಾಗ ಕೊಟ್ಟಿದ್ದಾರೆ ಅಂದರೆ ಡೇಟ್ ಇಲ್ಲಿ ನೀವು ನೋಡ್ಬೋದು. ಲಾಸ್ಟ್ ಡೇಟ್ ಟು ಅಪ್ಲೈ ಫಾರ್ ಮೇಕಪ್ ಎಕ್ಸಾಮ್ ಈಸ್ 24th ಜುಲೈ ತನಕ ನೀವು ಮೇಕಪ್ ಎಕ್ಸಾಮ್ಗೆ ಅಪ್ಲೈ ಮಾಡಲಿಕ್ಕೆ ಟೈಮ್ ಐತಿ. ಅದ್ರ ಒಳಗಡೆ ನೀವು ಅಪ್ಲೈ ಮಾಡಬೇಕು. ಸಪೋಸ್ ಲೇಟ್ ಆಯ್ತಂದರೆ ನಿಮಗೆ ಮೇಕಪ್ ಎಕ್ಸಾಮ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರೋಂಗಿಲ್ಲ. ನೋ ಎಕ್ಸ್ಟೆನ್ಷನ್ ಈಸ್ ಗಿವನ್. ಓಕೆ, ಸೊ ಇಲ್ಲಿ ನೀವು ಫೀಸ್ ನೋಡ್ಬೋದು. ಸಪೋಸ್ ನಿಮ್ಮದು ಸಬ್ಜೆಕ್ಟ್ಸ್ ಅಂದರೆ YB ಆದವ್ರಿಗೆ ನಿಮಗೆ ಮೇಕಪ್ ಎಕ್ಸಾಮ್ ಕೊಡ್ಲಿಕ್ಕೆ ಅವಕಾಶ ಇರ್ತೈತಿ. ಸೊ YB ಯಾರ್ದೆಲ್ಲ ಆಗಿದೆಯಲ್ಲ ಮೇಕಪ್ ಎಕ್ಸಾಮ ಮೋರ್ ದೆನ್ 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ದವ್ರಿಗೆ ಅಷ್ಟೇ ಮೇಕಪ್ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರ್ತೈತಿ. ಸೊ ಅದಕ್ಕೆ ನೀವು 350 ರೂಪೀಸ್ ಪೇ ಮಾಡಬೇಕಾಗ್ತೈತಿ, ಇನ್ಕ್ಲೂಡಿಂಗ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಸೇರಿ 350 ರೂಪೀಸ್ ಪೇ ಮಾಡಬೇಕಾಗ್ತೈತಿ. ಮತ್ತು ಇನ್ನೊಂದು ಒಂದೇ ಸಬ್ಜೆಕ್ಟ್ ಏನಾದರೂ ಯಾರ್ದಾದ್ರೂ NE ಆಗಿತ್ತಂದರೆ, NE ಆದವ್ರೂ ಮೇಕಪ್ ಎಕ್ಸಾಮಿಗೆ ಕೂಡಲಿಕ್ಕೆ ಅವಕಾಶ. ಏನೇ ಅಂದರೆ ಯಾವುದೋ ಒಂದು ಸಬ್ಜೆಕ್ಟ್ನಲ್ಲಿ ಲೆಸ್ ದೆನ್ 40% IA ಮಾರ್ಕ್ಸ್ ಇತ್ತಂದರೆ ಅವರಿಗೆ IA ಮಾರ್ಕ್ಸ್ ಇಂಪ್ರೂವ್ ಮಾಡಿಕೊಂಡು ಮೇಕಪ್ ಎಕ್ಸಾಮ್ ಕೂಡಲಿಕ್ಕೆ ಅವಕಾಶ ಇರ್ತೈತಿ. ಸೊ ಅದರದ್ದು ಫೀಸ್ ಎಷ್ಟು ಈಗಾಗಲೇ ನೀವು ತುಂಬಿರ್ತೀರಿ, ಯಾರ್ದು NE ಆಗಿದೆಯಲ್ಲ ಈಗಾಗಲೇ ಫೀಸ್ ತುಂಬಿರ್ತೀರಿ. ಆ ಫೀಸನ್ನು ಇಲ್ಲಿ ಕೊಟ್ಟಿದ್ದಾರೆ. 1 ಸಬ್ಜೆಕ್ಟ್ ಇತ್ತಂದರೆ 200 + 50, ಸಪೋಸ್ 2 ಸಬ್ಜೆಕ್ಟ್ ಇತ್ತಂದರೆ 200 + 50 ಇರ್ತೈತಿ. ಸೊ NE ಆದವರು ಈಗಾಗಲೇ ತುಂಬಿರ್ತೀರಿ. ಸಪೋಸ್ NE ಆದದ್ದು ಬಿಟ್ಟು ಮತ್ತೆ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ಸ್ ನೀವು ಫೇಲ್ ಆಗಿದ್ದರೆ ಮೋರ್ ದೆನ್
4 ಸಬ್ಜೆಕ್ಟ್ಸ್ ಆಗಿತ್ತು ಅಂದರೆ ಅವಾಗ ನೀವು ಡಿಫ್ರೆನ್ಸ್ ಅಮೌಂಟ ಪೇ ಮಾಡಬೇಕಾಗ್ತಿ. ಸೊ ಡಿಫ್ರೆನ್ಸ್ ಅಮೌಂಟ್ ಪೇ ಮಾಡೋದು ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ವಿಶೇಷ ಸೂಚನೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ವಿಶೇಷ ಸೂಚನೆ ಪ್ರಕಾರ ಯಾರು ಎಕ್ಸಾಮ್ಗೆ ಬರಲಿಕ್ಕೆ ಅವಕಾಶ ಇರ್ತೈತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಈ ವಿಶೇಷ ಸೂಚನೆ ಪ್ರಕಾರ ಸೊ 5 ಅಥವಾ 5ಕ್ಕಿಂತ ಜಾಸ್ತಿ ಯಾರು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗ್ಯಾರಲ್ಲ ಅವರಷ್ಟೇ ಮೇಕಪ್ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರ್ತೈತೆ ಅಂತ ಕೊಟ್ಟಿದ್ದಾರೆ. ಮತ್ತು ಎನಿ ಆದವ್ರು ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರ್ತೈತಿ. ಮತ್ತು ನವೆಂಬರ್ ಡಿಸೆಂಬರ್ 2026 ಎಕ್ಸಾಮ್ ಫೀಸಾ ತುಂಬಬೇಕು ನೀವು ಸಪ್ರೇಟಾಗಿ, ಅದು ತುಂಬಬೇಕಾಗ್ತೈತಿ. ಮತ್ತು ಮೇಕಪ್ ಎಕ್ಸಾಮ್ ಫೀಸಾ ಸಪ್ರೇಟಾಗಿ ತುಂಬಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜೂನ್ 2026 ಮೇಕಪ್ ಕಿರು ಪರೀಕ್ಷೆನ CIಗೆ ಯಾರೆಲ್ಲ ನೀವು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲ್ಲ ಅವರು ಈಗ ಬೇರೆ ಸಬ್ಜೆಕ್ಟ್ಸ್ ಯಾವುದಾದ್ರೂ ಫೇಲ್ ಆಗಿದ್ದರೆ ಆ ಸಬ್ಜೆಕ್ಟ್ದು ಫೀಸ್ ಈ ಸಬ್ಜೆಕ್ಟ್ ಫೀಸ್ ಅಂದರೆ ಎಲ್ಲ ಸೇರಿ ಏನು ಬರ್ತೈತಲ್ಲ ಅಷ್ಟೇ ನೀವು ತುಂಬಬೇಕಾಗ್ತೈತಿ. ಮತ್ತು ಜಾಸ್ತಿ ತುಂಬಬೇಕಾಗಿಲ್ಲ, ಡಿಫ್ರೆನ್ಸ್ ಅಮೌಂಟ್ ಅಷ್ಟೇ ನೀವು ಪೇ ಮಾಡ್ತೈತಿ. ಸೊ ಈಗಾಗಲೇ ನೀವು ಎನಿ ಆದ ಸಬ್ಜೆಕ್ಟ್ಸ್ ಫೀಸ್ ತುಂಬಿರ್ತೀರಿ, ಈಗ ರಿಮೈನಿಂಗ್ ಸಬ್ಜೆಕ್ಟ್ಸ್ ಅಷ್ಟೇ ನೀವು ಫೀಸ್ ತುಂಬಬೇಕಾಗ್ತೈತೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಇದೆ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಸೊ C25 ಸಿಲೆಬಸ್ನಲ್ಲಿ ಯಾರೆಲ್ಲ ನೀವು ಫೇಲ್ ಆಗಿರಿ ಅವರಿಗೆ ಮೇಕಪ್ ಎಕ್ಸಾಮದ್ದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದಾಗ್ತೈತಿ. ಸೊ ಯಾರು ಎಲಿಜಿಬಲ್ ಇರ್ತೀರಿ ಅಂತಂತ ನೋಟ್ ಮಾಡ್ಕೊಡ್ರಿ, ಯಾರು ಮೇಕಪ್ ಎಕ್ಸಾಮ್ ಬರೀಬೇಕಾಗ್ತದೆ ಲಾಸ್ಟ್ ಡೇಟ್ ನೋಟ್ ಮಾಡ್ಕೊಡ್ರಿ, ಫೀಸ್ ನೋಟ್ ಮಾಡ್ಕೊಡ್ರಿ, ಅದ್ರ ಪ್ರಕಾರ ನೀವು ಬೇಗನೆ ಹೋಗಿ ಅಪ್ಲೈ ಮಾಡಿರಿ. ಓಕೆ, ಸೊ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಏನೇ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದವ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.